ನೋಡಿ, ಹಂಗೋ ಹಿಂಗೋ ಕಷ್ಟಪಟ್ಟು ಗ್ಯಾರಂಟಿ ಯೋಜನೆಗಳನ್ನು ಮುಂದಿಟ್ಕೊಂಡು ಅಧಿಕಾರಕ್ಕೆ ಬಂದಿದ್ದೀವಿ. ಆದರೆ ಈ ಕಾಲ್ ತುಳಿತ ದುರಂತದಿಂದಾಗಿ ಮುಜುಗರಕ್ಕೀಡಾಗಿ ಮತ್ತೆ ಅಧಿಕಾರ ಗಿಟ್ಲಿಲ್ಲ ಅಂತಂದ್ರೆ ಕಷ್ಟ ಅಂತ ಹೇಳಿ ಸಂಪುಟ ಪುನರ್ರಚನೆಗೆ ಪ್ಲಾನ್ ಮಾಡ್ಕೊಂಡಂತಿದೆ ಹೈಕಮಾಂಡ್ ನಾಯಕರು. ಹಾಗಾಗಿ ಒಂದಷ್ಟು ಜನನ ಡಿಪ್ರಮೋಟ್ ಮಾಡೋದು, ಒಂದಷ್ಟು ಜನನ ಪ್ರಮೋಟ್ ಮಾಡೋದು, ಒಂದಷ್ಟು ಜನ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದು ಪ್ಲಾನ್ ಆಗ್ತಾ ಇದೆ. ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಯು ಟಿ ಖಾದರ್ ಸ್ಪೀಕರ್ ಆಗಿದ್ದಾರಲ್ಲ, ಅವ್ರಿಗೂ ಕೂಡ ಸಚಿವ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಟಿ.ಬಿ. ಜಯಚಂದ್ರ ಅಥವಾ ಎಚ್ ಕೆ ಪಾಟೀಲ್ ಅವರಿಗೆ ಸ್ಪೀಕರ್ ಸ್ಥಾನ ನೀಡೋ ಸಾಧ್ಯತೆ ಇದೆ. ಇದು ಇನ್ಸೈಡ್ ಡೀಟೇಲ್ಸ್. ಮತ್ತೊಂದು ಕಡೆ ಮತ್ತೆ ಸಚಿವ ಸ್ಥಾನ ಕೊಡುವಂತೆ ಬಿ ನಾಗೇಂದ್ರ ಅವರು ಪಟ್ಟು ಹಿಡಿದಿದ್ದಾರೆ. ಬೋಸರಾಜು, ಮಧು ಬಂಗಾರಪ್ಪ ಅವರನ್ನು ಕೈಬಿಟ್ಟು ಹರಿಪ್ರಸಾದ್ಗೆ ಸ್ಥಾನ ನೀಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಹೈಕಮಾಂಡ್ ನಾಯಕರ ಜೊತೆಗೆ ಆಪ್ತರಾಗಿದ್ದಾರೆ ಹರಿಪ್ರಸಾದ್. ಆಮೇಲೆ ಕೆಲವು ಸಚಿವರ ಖಾತೆಗಳು ಬದಲಾಗೋದು ಪಕ್ಕ. ಡಾಕ್ಟರ್ ಜಿ ಪರಮೇಶ್ವರ್, ರಾಮಲಿಂಗಾರೆಡ್ಡಿ, ದಿನೇಶ್ ಗುಂಡೂರಾವ್, ಎ.ಬಿ. ಪಾಟೀಲ್ ಇವರ ಖಾತೆ ಚೇಂಜ್ ಆಗಬಹುದು. ಈ ಹಿಂದೆಯೇ ಈ ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಈ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜನ ಲಾಬಿ ಮಾಡ್ತಾ ಇದ್ರು. ಎರಡು ರೀತಿಯ ಲಾಬಿ. ಒಬ್ರು ಬರೀ ಶಾಸಕರಾಗಿದ್ದವರು, ಸಚಿವ ಸ್ಥಾನ ಇಲ್ಲದವರು, ನಮ್ಮನ್ನ ಸಚಿವ ಸ್ಥಾನಕ್ಕೆ ಆಕಾಂಕ್ಷಿಯಾಗಿ ಇದ್ದೀವಿ, ನಮ್ಮನ್ನು ಸೇರ್ಪಡೆ ಮಾಡ್ಕೊಳ್ಳಿ, ಹಿರಿಯರಿಗೆ ಕೋಕ್ ಕೊಡಿ, ಹೊಸಬರಿಗೆ ಅವಕಾಶ ಕೊಡಿ, ಕಾರ್ಯಕರ್ತರ ಮಾತು ಕೂಡ ಅದೇ ಆಗಿತ್ತು. ಅದಾದ ಮೇಲೆ ಮತ್ತೊಂದು ಕಡೆ ಸಚಿವ ಸ್ಥಾನ ಬದಲಾವಣೆಗೆ, ಅಂದರೆ ಈಗ ಹೋಮ್ ಮಿನಿಸ್ಟರ್ ಆಗಿದ್ದಾರೆ, ಅವರು ಬೇರೆ ಖಾತೆಗೆ ಪಟ್ಟು ಹಿಡಿದು ಕೂತಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಇಲಾಖೆಯಲ್ಲಿದ್ದಾರೆ, ಅವ್ರಿಗೆ ಬೇರೆ ಕೊಡಬೇಕು ಅಂತ. ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರಾಗಿದ್ದಾರೆ, ಅವರು ಬೇರೆ ಖಾತೆ ಕೊಡಬೇಕು ಅಂತ. ಸೊ ಹೀಗೆ ನಾನಾ ಸಚಿವರು ಬೇರೆ ಬೇರೆ ಒಂದು ಲಾಬಿಯನ್ನು ಮಾಡ್ತಾ ಇದ್ದಾರೆ. ಸೊ ರಾಜಕೀಯದಲ್ಲಿ ಎಲ್ಲವೂ ಸಾಧ್ಯ, ಏನು ಬೇಕಾದರೂ ಆಗ್ಬೋದು ಯಾವ ಟೈಮ್ನಲ್ಲಿ.